ಫೋನ್ ಹಿಡ್ಕೊಂಡವಳು ಯಾವಳಮ್ಮ ಅವಳು? ಶಿಮ್ಮರ್ ಲೆಗ್ಗಿನ್ ಇದು. ಏ ಆಂಟಿ ಇದೀರೆಲ್ಲ ಕಾಲೇಜಿಗೆ ಬರಂಗಿಲ್ಲ ಹೋಗ್ರಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ವರ್ಷ ಆದಮೇಲೆ ನಾವು ಓದಿರೋ ಅಂಥ ಕಾಲೇಜ್ಗೆ ಬಂದಿದ್ದೀವಿ. ಇವ್ರಿಗೆ ಫೈನ್ ಹಾಕ್ರಿ. ಎಷ್ಟು ಜನ ಬಂದಿದ್ದೀರಿ? 1 2 3 4 5 ಜನ ಬಂದವ್ರೆ. ಇವ್ರಿಗೆಲ್ಲ ಫೈನ್ ಹಾಕ್ರಿ. ಇವ್ರಿಗೆ ಇವಳ ಹತ್ರ ಇಸ್ಕೊಳ್ರಿ, ಇವನ ಹತ್ರ ಇಸ್ಕೊಳ್ರಿ. ನಾವು ಎಷ್ಟು ಪ್ಲ್ಯಾನ್ ಮಾಡಿದ್ರೂ ಬೇಗ ಹೋಗೋಣ ಅಂತ ಎಷ್ಟೇ ಬೇಗ ಬರೋದಕ್ಕೂ ಆಗಲ್ಲ. ಎಲ್ಲ ಸರಿ ನಾನೇ ಲೇಟಾಗಿ ಬರ್ತಿದ್ದೆ, ಆದರೆ ಈ ಸರಿ ನಾನೇ ಬೇಗ ಬಂದು ವೆಯ್ಟ್ ಮಾಡ್ತಾಯಿದ್ದೆ. ಎಲ್ಲರೂ ಲೇಟಾಗಿ ಬಂದಿದ್ದೆ. ನಾನು ಐ ಡಿ ಕಾರ್ಡು ಅಲ್ಲಿ ಐ ಡಿ ಕಾರ್ಡ್ ಎಲ್ಲ ಏ ಕಾಲೇಜ್ ಹುಡುಗಿಗೆಲ್ಲ ಐ ಡಿ ಕಾರ್ಡ್ ಎಲ್ಲ ಏನು ಬೇಕಾಗಿಲ್ಲ ಕಣ್ರಿ. ಏ ಆಂಟಿ ಇದೀರೆಲ್ಲ ಕಾಲೇಜಿಗೆ ಬರಂಗಿಲ್ಲ ಹೋಗ್ರಿ. ಈ ಕಾಲೇಜ್ ಹೋಗ್ರಿ. ಏ ಇದು ಐ ಡಿ ಕಾರ್ಡ್ ಅನ್ಕೊಂಡ್ವಲ್ಲೇ. ಏ ಆಂಟಿ ಇದೀರೆಲ್ಲ ಕಾಲೇಜ್ಗಿಲ್ಲ ಹೋಗ್ರಿ. ನಾವು ಆಂಟಿ ಹಲೋ ಎಕ್ಸ್ಕ್ಯೂಸ್ ಮೀ. ಹಲೋ ಆಂಟಿದಿರ್ಗೆಲ್ಲ ಎಂಟ್ರಿ ಇಲ್ಲ ಹೋಗ್ರಿ ಆಚೆ. ಏ ಆಚೆ ಹೋಗ್ರಿ. ಏ ಅಲ್ಲ ಕಣ್ರೆ, ನೀವೆಲ್ಲ ನೀವು ಪಾರ್ಟಿ ಮಾಡ್ಬೇಕು ಅನ್ಕೊಂಡಿದ್ರೆ ಮಕ್ಳನ್ನೆಲ್ಲ ಕರ್ಕೊಂಡೋಗಿ ಎಂಜಾಯ್ ಮಾಡ್ಬೇಕಂತ. ನೀವಿಷ್ಟು ಗಲಾಟೆ ಮಾಡಿದ್ರೆ ಫಸ್ಟ್ ಒದ್ದೋಟ ಆಚೆ ಹಾಕ್ತಾರೆ. ಆಂಟಿ ಇದು ತೇಜು ಅಜ್ಜಿ, ಇದು ನಮ್ಮ ಅಜ್ಜಿ ಹುಡುಗಿ. ಅದು ಅರುಣ ಆಂಟಿ, ಇದು ಚಂದು ಆಂಟಿ, ಇದು ಪವಿತ್ರ ಆಂಟಿ. ಹಾಲ್ ಆಂಟಿ. ಹಾಯ್ ಹಾಯ್. ಏನು PU ಸ್ಟಾರ್ಟ್ ಮಾಡಿದೆ ನಮ್ಮಿಂದ ಅಂತನಾ? ಫಸ್ಟ್ ಗ್ರೂಪೇ ನಮ್ದು. ಅದಕ್ಕೆ ಬಜಾರಿ ಗ್ರೂಪ್ ಅಂತ ಅದೇನು ನೆಕ್ಸ್ಟ್ ಏನು ಬರುತ್ತೋ ಗೊತ್ತಿಲ್ಲ. ಅಲ್ಲ ಸೈಲೆಂಟ್ ಆಗೋರು, ಅವರು ವೈಲೆಂಟ್ ಆಗೋರು. ನೋಡಿ ಫ್ರೆಂಡ್ಸ್, ಅವ್ರ ಮಗಳು ಚಪ್ಪಲಿ ಎಲ್ಲೋ ಬಿಟ್ಟವಳೆ ಅಂತ ನನ್ನನ್ನು ಕಳಿಸ್ತವಳೆ ತಗೊಂಬರಕ್ಕೆ. ಎಲ್ಲದ್ದು ಯಶು ಕಾಲು ಸುಡ್ತೈತೆ ನಡಿ, ನಾನು ಎತ್ಕೊಬರ್ತೀನಿ. ಕಾಲು ಸುಡ್ತೈತೆ ನಡಿ, ಎತ್ಕೊಂಬರ್ತೀನಿ. ಅಲ್ಲಿ ಎತ್ಕೊಬರ್ತೀನಿ ಬಿಡು, ಹೋಗು ಎತ್ಕೊಂಬರ್ತೀನಿ. ಯಶು ನಾನು ಎತ್ಕೊಬರ್ತೀನಿ. ಅಲ್ಲ ಯಶು, ನೀನು ಸ್ಲಿಪ್ಪರ್ ಬಿಟ್ಟಿದ್ದಕ್ಕೆ ನಿಮ್ಮ ಅಮ್ಮ ನನ್ನ ಓಡಿಸ್ತಾಳಲ್ಲೇ. ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂದರು. ನಾನು ಮತ್ತು ನನ್ನ ಫ್ರೆಂಡ್ಸು ಲೆಗ್ಗಿನ್ಸ್ ತರೋದಕ್ಕೆ ಅಂತ ಹೋದ್ವಿ. ಅಲ್ಲೇ ಲೋಕಲ್ ಆಗಿರೋದ್ರಿಂದ ನಾವು ಯಾವುದೇ ಹೆಲ್ಮೆಟ್ ಹಾಕಿಲ್ಲ, ಮತ್ತು 3 ಜನ ಹೋಗಿದ್ದೀವಿ. ಅಲ್ಲೇ ಹೋದರೂ ಹೆಲ್ಮೆಟನ್ನು ಹಾಕೊಳ್ಳಿ, ಮತ್ತು 3 ಜನ ಹೋಗಬೇಡಿ. ಜಾಲಿ ರೈಡಾ? ಯಾವುದೋ ಒಂದು ರೈಡು. ನಾನು ಪ್ಯಾಂಟ್ಸ್ ನೋಡಿಸ್ತಿರೋದ್ ಕಡೆ ಯಾವ ಕಡೆ ಕೊಡಿಸ್ತೀರ? ನೀನೇನೋ ಓಡಿಸ್ತಿ ಯಾರಿಗಾದ್ರು ದಿಕ್ಕಿಯ ಫೋನ್ ಹಿಡ್ಕೊಂಡವಳು ಯಾವಳಮ್ಮ ಅವಳು? ನಿಮ್ಮಿಂದಲೇ ಅವಳು ವಿಡಿಯೋ ಮಾಡ್ತಿದ್ದೀರಾ? ನಿಮಗೆ ವಿಡಿಯೋ ಬೇಕಾ ಅಂತ ಅಂದ್ಬಿಟ್ಟು ನಾನು ಮಕ್ಕಳು ಹೊಡಿತಾಳೆ ಮಾಡಿ ಯೋಚನೆ ಮಾಡ್ತಾ ಲೆಗ್ಗಿನ್ಸ್ಗೋಸ್ಕರ ಸರ್ಚಿಂಗ್ ಇನ್ನ ಏನೇನು ಅಂತೀರ ನೋಡೇ, ಹಿಂಗೆಲ್ಲ ಬೈಬೋದ ನಿನ್ನನ್ನು? ಬ್ಯೂಟಿ ಝೋನ್ ಐತೆ. ಸ್ಮೈಲ್ ಕೊಡಿ ಚಂದು. ಇದೇನ ನಿನ್ನ ಸ್ಮೈಲು? ಅಷ್ಟೇ ಸ್ಮೈಲ್ ಅವ್ರು. ಹೇಗೆ ನಾನು ಎಷ್ಟಲ್ಲ 32 ಬಂದ್ಬಿಟ್ಟು 32 ಅಷ್ಟು ಕಾಣ್ಸಂಗೆ ನಗ್ತೀನಿ. ಬರೀ ಫ್ಯಾನ್ಸಿ ಸ್ಟೋರ್ ಐತೆ ಅಷ್ಟೇ. ಚಪ್ಪಲಿಗಳು ಬೇಡಮ್ಮ ನಮಗೆ. ಫ್ಯಾನ್ಸಿ ಸ್ಟೋರ್ ಐತೆ, ಫ್ಯಾನ್ಸಿ ಸ್ಟೋರ್ ಐತೆ ಅಷ್ಟೇ ಕಂಡ್ರೆ. ನೋಡ್ಕೊಳ್ಳಿ, ನಾನೇನು ನೋಡ್ತಿಲ್ಲ. ಎಲ್ಲ ಹೇಳಿದ್ದು ಆ ಹುಡುಗಿಗೆ ಹೇಳಿದ್ದು. ಯಾವ ಹುಡುಗಿದಾರ ಹೇಳ್ತಾರೆ? ಎಲ್ಲ ಇಲ್ಲ ಕಂಡ್ರಿ. ಗಾಡಿ ಗೊತ್ತಿಲ್ವೇನೆ? ಯೂಟರ್ನ್ ಮಾಡಿ ನೋಡಿ ಹೆಂಗ್ ಗೊತ್ತಾ ಯೂಟರ್ನ್ ಮಾಡೋದು? ಹಿಂಗೆ. ಆದರೆ ನಾನು ಯೂಟರ್ನ್ ಮಾಡೋದು ಹೆಂಗೆ ಗೊತ್ತಾ? ಯೂಟರ್ನ್ ಮಾಡಿ ನೋಡಿ, ಹಿಂಗೆ ಕ್ರಾಸ್ ಮಾಡೋದು. ನಾನು ಹಂಗೆ ಕ್ರಾಸ್ ಮಾಡೋದು ಗೊತ್ತಾ? ಹಂಗಲ್ಲ ಗಾಡಿ ಇಳಿದು ನಿಧಾನಕ್ಕೆ ತಳ್ಕೊಂಡು ಕ್ರಾಸ್ ಮಾಡಿಬಿಟ್ಟು ಆಮೇಲೆ ಹತ್ಕೊಂಡು ಬರ್ತೀನಿ. ಹಂಗೆ ನಾನು ಗಾಡಿ ನಾವು ಹಂಗೆ ಅಮ್ಮ, ನಾವು ಗೊತ್ತಲ್ಲ, ನಾವೆಲ್ಲ ಫಾಸ್ಟ್
ಇಳ್ದ್ಬಿಟ್ಟೆ ಕ್ರಾಸ್ ಮಾಡ್ಕೊಂಬರೋದು, ಗಾಡೀಲಿ ಕುತ್ಕೊಂಡೆಲ್ಲ ಕ್ರಾಸ್ ಮಾಡಬಾರ್ದು. ಅದೇನೆ ಗಾಡಿ ನೋಡಿ ನೋಡಿ ಎಷ್ಟು ಹುಡ್ಕಿದ್ರು ಲೆಗ್ಗಿನ್ ಸಿಗ್ತಾ ಇಲ್ಲ. ಏ ತೂ ಈ ಥರ ಎಲ್ಲ ಮಾತಾಡ್ಬಾರ್ದಪ್ಪ, ನನ್ನ ಗಂಡ ಹೊಡಿತಾರೆ. ಓ ಮತ್ತೆ ಇನ್ನೇನಾದರೂ ಈ ಖುಷಿಗೆ ಚಂದು ಅವರು ತೇಜು ಅವರು ಏನಾದರೂ ಹೇಳೋದಿದೆಯಾ? ಏನಿಲ್ಲಪ್ಪ, ಲೆಗ್ಗಿ ಸಿಕ್ಕಿದ್ರೆ ಸಾಕಾಗಿದೆ. ಚಂದು ಖುಷಿಗೆ ಒಂದು ಲೆಗ್ಗಿನ್ ಎಲ್ಲ ಐತ್ರಿ ಇನ್ನು ಮುಂದೆ ಅಲ್ಲಿ ಏ ಟಾಪ್ ಇಲ್ಲೆಲ್ಲ ಟಾಪ್ ನೋಡಿದ್ನಲ್ಲೇ. ಅಲ್ಲ ಕಣೆ, ಇದು ಚಂದು ಒಂದು ಲೆಗ್ಗಿನ್ಸ್ನ ಕತೆ ಅಂತ ಆಗ್ತೀವಿ. ಒಂದು ಲೆಗ್ಗಿನ್ಸ್ ಕತೆ ಅಂತ ಯಾವುದೋ ಒಂದು ಅಂಗಡಿ ಸಿಕ್ಕಿದೆ, ನೋಡಿದ್ರೆ ಸಿಗುತ್ತಾ ಇಲ್ವಾ ಒಂದ್ಸಲಿ ಕಮೆಂಟ್ ಹಾಕಿ. ಕಮೆಂಟ್ ಹಾಕಿ ತೇಜು ಏನು ಹೇಳ್ತಾಳೆ. ಕಮೆಂಟ್ ಕಲರ್ ಇಂಪಾರ್ಟೆಂಟ್. ನಾವು ಸುಮ್ಮನೆ ನೆಕ್ಸ್ಟ್ ಟೈಮ್ ಕೊಡಿ ನೋಡಿ ಶಾಪಿಂಗ್ ಇದೇ ಥರ ಶಾಪಿಂಗ್ ಮಾಡಬೇಕು. ಶಾಪಿಂಗ್ ಮಾಡೋದು ಹೆಂಗೆ ಹೇಳ್ಕೊಡೆ. ಶಾಪಿಂಗ್ ನೋಡಿ ಫ್ರೆಂಡ್ಸ್, 2XL ಇದೆ, XL ಇದೆ, ಯಾವ್ದು ಬೇಕು? ಅಕ್ಕ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ. ಇದು ಸಿಕ್ಕಿರೋದು ಶಿಮ್ಮರ್ ಲೆಗ್ಗಿನ್ ಇದು. ಚಂದು ನೋಡಿ ಫ್ರೆಂಡ್ಸ್, ಇದು ಕಾಟನ್ ಲೆಗ್ಗಿನ್. ಚಂದು ಬಟ್ಟೆ ಬರೋದು ಮೆರೂನ್ ಇದೆ, ಮೆರೂನ್ ಅಡ್ಜಸ್ಟ್ ಆಗುತ್ತಾ ಮೇಡಮ್? ಚಂದು ನಾನು ನಿಜ ವಿಡಿಯೋ ಹಾಕ್ತೀನಿ. ಪರವಾಗಿಲ್ಲ. ನೋಡಿ ತಾಳೆ ಇದೆ, ಶಿಮ್ಮರ್ ಲೆಗ್ಗಿನ್ ತಗೊಳ್ಳಿ. ಶಿಮ್ಮರ್ ಅದಕ್ಕೆ ಮ್ಯಾಚ್ ಆಗುತ್ತೆ. ಅದಕ್ಕೆ ಫ್ರೆಂಡ್ಸ್ ಲೆಗ್ಗಿನ್ ಸಿಕ್ತು, ತಗೊಂಡ್ವಿ. ನಾನು ಏನಾದರೂ ಇದು ನೀವು ಅಂತೂ ಇಂತೂ ಲೆಗ್ಗಿನ್ 150 ರೂಪಾಯಿ ಕೊಟ್ಟು ಆಗ್ಬಿಟ್ರಿ. ಯಾರಿಗೆಲ್ಲ ಲೆಗ್ಗಿನ್ಸ್ ಬೇಕು, ಯಾರಿಗೆಲ್ಲ ಲೆಗ್ಗಿನ್ಸ್ ಬೇಕು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಗಾಯ್ಸ್. ನೋಡಿ ಯಾರಿಗೆಲ್ಲ ಲೆಗ್ಗಿನ್ಸ್ ಬೇಕು ಚಂದು ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬಿಡಿ. 150 ರೂಪಾಯಿ. ಹೌದು, ಯಾವ ಕಂಪ್ನಿನೇ ನೋಡಿ ಇದು ಈ ದೇವಸ್ಥಾನದಲ್ಲಿ ಚಕ್ಲಿ ನಿಪ್ಪಟ್ಟು ಕೊಟ್ಬಿಟ್ಟು ಎಕ್ಸಾಮ್ ಚೆನ್ನಾಗಿ ಬರೆಯಂಗೆ ಮಾಡಪ್ಪ, ಮಾರ್ಕ್ಸ್ ಚೆನ್ನಾಗಿ ಬಾ ಅಂತ ಅಂದರೆ ಬರುತ್ತೆ. ನಿಜ, ಅಲ್ಲಿ ಚಕ್ಲಿ ನಿಪ್ಪಟ್ಟು ಇಟ್ಬಿಟ್ಟು ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ ಅಂದರೆ ಔಟ್ ಆಫ್ ಔಟ್. ನಿಜ, ಎಕನಾಮಿಕ್ಸ್ ಸರ್ ನಾನು ಒಂದು ಔಟ್ ಆಫ್ ಔಟ್ ತೆಗಿತಾ ಇರ್ಲಿಲ್ವೇನೆ. ಅಲ್ಲಿ ಚಕ್ಲಿ ನಿಪ್ಪಟ್ಟು ಕೊಟ್ರೇನೆ ಪರಮಶಿವ ಅಂತ ಎಲ್ಲರಿಗೂ ಔಟ್ ಆಫ್ ಔಟ್ ತೆಗ್ದೋಳೆ. ಚಕ್ಲಿ ನಿಪ್ಪಟ್ಟು ಕೊಟ್ಕೊಂಡು ಅದು ಸೀಕ್ರೆಟ್ ಹೇಳ್ಬಾರ್ದಿತ್ತು, ಹೇಳಿದ್ರೆ ನೀವೆಲ್ಲ ಅಷ್ಟು ಇವಳೆ ಮೋಸಗತಿ ಗಾಯ್ಸ್, ನಮಗೆ ಹೇಳೇ ಇಲ್ಲ ಗಾಯ್ಸ್. ಪರಮಶಿವಯ್ಯ ಸರ ಔಟ್ ಆಫ್ ಔಟ್ ತೆಗ್ದೋಳೆ ಗಾಯ್ಸ್.